ಈಗ ಮೊದಲನೇದಾಗಿ ನಾವು ನಮ್ಮ ಸೈಟ್ ನೇಮು ಮತ್ತು ಸೈಟ್ ಅಡ್ರೆಸ್ನ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಸಬ್ಸೈಟ್ ಇದ್ದರೆ ಸಬ್ಸೈಟ್ ಎಂಟ್ರಿ ಮಾಡಬೇಕಾಗತ್ತೆ. ಅದೇ ರೀತಿ ಯಾವ ಡಿಸ್ಟ್ರಿಕ್ಟು, ಸ್ಟೇಟು, ಟೈಪ್ ಆಫ್ ಸೈಟು ಅಂದರೆ ಸಿಂಗಲ್ ಸೈಟಾ ಅಥವಾ ಕಾಂಪೋಸಿಟ್ ಸೈಟಾ ಅಂತ. ಆಮೇಲೆ ಸೈಟ್ ಕೋಡ್ ಏನಿದೆ ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸಬ್ಸೈಟ್ ನಂಬರು 0 ಅಥವಾ 1 ಬರುತ್ತೆ. ಅದೇ ರೀತಿ ಯಾವ ಡೇಟಿಂದ ಯಾವ ಡೇಟಿನ ತನಕ ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ವಿ ಅಥವಾ ಡೇಟಾ ಕಲೆಕ್ಟ್ ಮಾಡಿದ್ವಿ ಆ ಡೇಟ್ನ ಮಾಡಬೇಕಾಗುತ್ತೆ. ಮತ್ತು ಎಷ್ಟು ಫಾರ್ಮ್ಸ್ನ ನಾವು ಕಳಿಸ್ತಾ ಇದ್ದೀವಿ, ನಂಬರ್ ಆಫ್ ಫಾರ್ಮ್ಸ್ 20 ಫಾರ್ಮ್ಸು. ಕೆಲವೊಂದು ಸಲ ಡಿಸ್ಕ್ರಿಪೆನ್ಸಿ ಇರುತ್ತೆ, ನೀವು ಕಳಿಸಿರೋದು ಬರೆದಿರೋದು 20 ಅಂತ ಇರುತ್ತೆ, ಇಲ್ಲಿ 16 ಕಳಿಸಿರ್ತೀರ. ಸೊ ಆ ರೀತಿ ಆಗಬಾರ್ದು. ಅದೇ ರೀತಿ ನಾವು ಎನ್ವೆಲಪ್ಪಲ್ಲಿ ಕಳಿಸ್ಬೇಕಾಗತ್ತೆ. ಸೊ ಜಾಸ್ತಿ ಇದ್ದಾಗ ಕೆಲವೊಂದು ಸಲ ನಾವು ಎನ್ವೆಲಪ್ಪಲ್ಲಿ 2 ಎನ್ವೆಲಪ್ಪಲ್ಲಿ ಕಳಿಸ್ತೀವಿ, ಕೆಲವೊಂದು ಸಲ ಒಂದರಲ್ಲೇ ಕಳಿಸ್ಬೋದು ಸಣ್ಣ ಎನ್ವೆಲಪ್ ಇದ್ದರೆ. ಸೊ ಅದು ಕರೆಕ್ಟಾಗಿ ಗೊತ್ತಾಗಲಿ, ಮಿಸ್ ಆಗಬಾರ್ದು ಅಂತ ನೀವು ಕಳಿಸಿರೋದನ್ನು. ಸೊ ಎಷ್ಟು ಎನ್ವೆಲಪ್ಪಲ್ಲಿ ಕಳಿಸ್ತೀರಾ ಅನ್ನೋ ಡೀಟೇಲನ್ನು ನಾವು ಅಲ್ಲಿ ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಈ ಪ್ರತಿ ಡೇಟಾ ಫಾರ್ಮ್ ಯಾವತ್ತು ಕಲೆಕ್ಟ್ ಮಾಡಿದ್ದೀವಿ, ಸ್ಯಾಂಪಲ್ ನಂಬರ್ ಯಾವುದು, ಫಾರ್ಮ್ ನಂಬರ್ ಅಂದರೆ HSS ನಂಬರ್ ಏನಿದೆ ಅದು ಸ್ಯಾಂಪಲ್ ನಂಬರ್ 001 ಇರ್ಬೋದು. ಸೊ ಸಾಧಾರಣವಾಗಿ 001ಇಂದ 400 ತನಕ ಇರುತ್ತೆ. ಏನಾದರೂ ರಿಜೆಕ್ಟಾಗಿ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿದರೆ ದೆನ್ ಅದು ಕಂಟಿನ್ಯೂಷನ್ 401 ಆ ರೀತಿ ಕಂಟಿನ್ಯೂಷನ್ ಬರುತ್ತೆ. ಸೊ ಪ್ರತಿಯೊಂದಕ್ಕೂ ಡೇಟ್ ಆಫ್ ಕಲೆಕ್ಷನ್ ಮತ್ತು ಸ್ಯಾಂಪಲ್ ನಂಬರ್ HSS ಸ್ಯಾಂಪಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಕೊನೆಯದಾಗಿ ಯಾರು ಕಳಿಸ್ತಾ ಇದ್ದಾರೆ ಮತ್ತು ಅವರ ಸಿಗ್ನೇಚರು, ಯಾವತ್ತು ಕಳಿಸ್ತಾ ಇದ್ದೀವಿ ಮತ್ತು ಅದು ಟೆಲಿಫೋನ್ ನಂಬರ್ ಅದು ಎಂಟ್ರಿ ಮಾಡಬೇಕಾಗುತ್ತೆ. ಅದೇ ರೀತಿ ರಿಸೀವ್ ಮಾಡಬೇಕಾದ್ರೆ RIಯಲ್ಲಿ ಯಾರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಸಿಗ್ನೇಚರ್ನ ನಾವು ಎಂಟ್ರಿ ಮಾಡ್ತೀವಿ. ಮತ್ತು ಡೇಟ್ ಆಫ್ ರಿಸಿಪ್ಟ್ ಆಫ್ ಡೇಟಾ ಫಾರ್ಮ್ ಯಾವತ್ತು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ಸೈನ್ ಮಾಡ್ತೀವಿ. ಇದನ್ನು ನಾವು 3 ಕಾಪಿಯಲ್ಲಿ ಮಾಡಬೇಕಾಗತ್ತೆ. ಒಂದು ನಾವು ನಮ್ಮ ಹತ್ರನೇ ಇಟ್ಕೊಳ್ತೀವಿ, ಇನ್ನು 2ನ್ನ ಕಳಿಸಿರ್ತೀವಿ. ಅದರಲ್ಲಿ ಒಂದು ಸೈನ್ ಆಗಿ ವಾಪಸ್ಸು ನಿಮಗೆ ಬರುತ್ತೆ. ಸೊ ಆ ರೀತಿ ನಾವು ಮಾಡಬೇಕಾಗತ್ತೆ. ಇದೇ ರೀತಿ ನಾವು ಫಾರ್ಮ್ ಆನ್ಲೈನಲ್ಲಿ ಪ್ರತಿದಿನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. IAC ಪೋರ್ಟಲಲ್ಲಿ ಲಾಗಿನ್ ಡೀಟೇಲ್ಸು ನಿಮಗೆ ಅದ್ರ ಬಗ್ಗೆ ಕೊಡ್ತೀವಿ. ಪ್ರತಿದಿನ ಅದನ್ನು ಎಂಟ್ರಿ ಮಾಡಿ ಎಷ್ಟು ಸ್ಯಾಂಪಲ್ ಮಾಡಿದ್ದೀವಿ, ಐದರ್ ಲ್ಯಾಬ್ ಟೆಕ್ನಿಷಿಯನ್ ಅಥವಾ ಕೌನ್ಸಿಲರು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಪ್ರತಿದಿನ ನಂಬರ್ ಅಷ್ಟೇ, ಡೇಟು ನಂಬರು. ಈ ಫಾರ್ಮ್ನ ಅಪ್ರೂವ್ ಮಾಡಬೇಕು ಯಾರು ಮೆಡಿಕಲ್ ಆಫೀಸರು, ಸೈಟ್ ಇನ್ಚಾರ್ಜ್ ಇರ್ತಾರೆ, ಅವರು ಇದನ್ನು ಅಪ್ರೂವ್ ಮಾಡಬೇಕು. ಆನ್ಲೈನಲ್ಲೂ ಅವರು ಇದನ್ನು ಇದೇ ಫಾರ್ಮ್ಯಾಟಲ್ಲಿ ಎಂಟ್ರಿ ಮಾಡಿದ್ಮೇಲೆ ವೀಕ್ಲಿ ಬೇಸಿಸಲ್ಲಿ ಅದು ಆನ್ಲೈನಲ್ಲೂ ಅಪ್ರೂವ್ ಮಾಡಬೇಕು. ಆವಾಗ ಮಾತ್ರ ಅದು ಅಲ್ಲಿ ರೀಚ್ ಆಗಿರೋದ್ರ ಬಗ್ಗೆ ಡೀಟೇಲ್ಸು ಸಿಗುತ್ತೆ. ಸೊ ಇದು ಡೇಟಾ ಟ್ರಾನ್ಸ್ಪೋರ್ಟೇಷನ್ ಆಯಿತು. ಅದೇ ರೀತಿ ಸ್ಯಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಕೂಡ ಇರುತ್ತೆ. ಇದನ್ನು ಟ್ರಿಪ್ಲಿಕೇಟಲ್ಲಿ ಮಾಡ್ಕೋಬೇಕಾಗತ್ತೆ. ಡೀಟೇಲ್ಸ್ ಎಲ್ಲ ಅದೇ ರೀತಿ ಇರುತ್ತೆ. ಆದರೆ ಇದನ್ನು ನಾವು ಬೈ ಹ್ಯಾಂಡ್ ಕಳಿಸ್ತೀವಿ ಸ್ಯಾಂಪಲ್ನ. ಸೊ ನಾವು ಹೋಗಬೇಕಾದ್ರೆ ಫೋನ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಅವರು ಇದ್ದಾರೋ ಇಲ್ವೋ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಾವು ಸ್ಯಾಂಪಲ್ ಎಲ್ಲ ಹಾಳಾಗುತ್ತೆ, ವಾಪಸ್ ಹಂಗೆ ತರಬೇಕಾಗತ್ತೆ, ಮತ್ತು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದೆಲ್ಲ ಹಾಳಾಗೋಗ್ಬಿಡುತ್ತೆ. ಸೊ ಅದನ್ನು ನಾವು ಗಮನ ಇಟ್ಕೋಬೇಕಾಗುತ್ತೆ. ಇದನ್ನು ಡೇಟಾ ಫಾರ್ಮ್ಸ್ನ ನಾವು ಕೊರಿಯರ್ ಮಾಡ್ತೀವಿ. ಡೇಟಾ ಫಾರ್ಮ್ಸ್ನ ನಾವು ಚೆನ್ನೈಗೆ RI ಚೆನ್ನೈ ನಮಗೆ ICMR NI RI ಇರೋದ್ರಿಂದ ಅಲ್ಲಿಗೆ ಕಳಿಸ್ತೀವಿ. ಸ್ಯಾಂಪಲ್ನ ನಾವು ನಮ್ಮ ಟೆಸ್ಟಿಂಗ್ ಲ್ಯಾಬ್ರೇಟ್ರಿ ಏನಿದೆ ಹತ್ತಿರದ್ದು ಯಾವುದು ಅಕ್ರೆಡಿಟೆಡ್ ಮಾಡಿದ್ದಾರೆ ಅಲ್ಲಿಗೆ JSS ಇರ್ಬೋದು, ನಿಮ್ಹಾನ್ಸ್ ಇರ್ಬೋದು, ಬಿಜಾಪುರ ಇರ್ಬೋದು. ಸೊ ಅದರ ಪಕ್ಕ ಯಾವುದಿದೆ ಅದಕ್ಕೆ ನಾವು ನಿಗದಿಯಾಗಿರೋಂಥ ಲ್ಯಾಬ್ಗೆ ನಾವು ಕಳಿಸ್ತಾ ಇರ್ತೀವಿ.